ಅಲ್ಲ ಅವಳೆ. ಮೂರನೇ ಮಗಳು. ಮೂರು ಮುತ್ತಂತ ಮಕ್ಕಳು. ಯಾರು ಹೇಳ್ತಾರೆ ಸರ್, ಹೆಣ್ಮಕ್ಳನ್ನ ಎತ್ತರೆ ಜೀವನ ಶಾನ ಕಷ್ಟ ಅಂತ. ಇಲ್ಲಿ ನೋಡಿ, ಒಂದಲ್ಲ ಎರಡಲ್ಲ 3 ಹೆಣ್ಮಕ್ಳು. ಈ ಅವ್ವನಿಗೆ ಒಂದೇಟ್ ಕಷ್ಟ ಆದ್ರೂ ಪಿರಾಣನೇ ಕೊಡ್ತವೆ. ಪಾಪ ಅವರು ನಮ್ಮನ್ನು ಒಳಗೆ ಬಿಡದೆ ಆಚ್ಕೋಗಿ ಅಂತ ತಡೀತಿದ್ರು. ನಮ್ಮ ಮಕ್ಕಳನ್ನ ಚಂದಾಗಿ ಬೆಳೆಸ್ಬೇಕು, ದೊಡ್ಡವ್ರು ಮಾಡ್ಬೇಕು, ಓದಿಸ್ಬೇಕು ಅಂತ. 3 ಹೆಣ್ಮಕ್ಳನ್ನ ನಾವೊಬ್ಳೆ ಸಾಕ್ಬೇಕು ಅಂದಾಗ ನನ್ನ ಜೀವನ ಮುಂದೆ ಹೆಂಗಿರ್ತತೋ ಏನೋ. ನನ್ನ ಮಕ್ಕಳನ್ನ ನಾನು ಚಂದಾಗಿ ಬೆಳೆಸ್ತೀನೋ ಇಲ್ಲೋ ಅನ್ನೋ ದಿಗುಲಿತ್ರಿ. ಆದ್ರೆ ಬದುಕಿನಾಗೆ ಒಂದಂತೂ ಸತ್ಯ, ಕಷ್ಟಗಳು ಬರ್ತಿರ್ತವೆ ಹೋಯ್ತಿರ್ತವೆ. ಅದನ್ನ ನಾವು ಎದುರಿಸದೆ ಓಡಬಿಟ್ರೆ ಹೇಳಿತನ ಅಂತ. ಹಂಗ್ ಮಾಡ್ಕೋಬಾರ್ದು. ಅದನ್ನ ಯಾರು ಗಟ್ಟಿಯಾಗಿ ಎದುರಿಸಿ ಧೈರ್ಯವಾಗಿ ತಲೆ ಎತ್ತು ನಿಲ್ತಾರಲ್ಲ, ಅದು ಹೀರ್ತನ, ಸೂರ್ತನ. ಧೈರ್ಯ ಅಂತಾರಲ್ಲ, ಅದೇ ಧೈರ್ಯ ಅಂದ್ರೆ ಯಾರೇ ಏನು ಅಲ್ಲೂರ. ಸಾವೇ ನಮ್ಮ ಎದುರುಗಡೆ ಬಂದು ನಿಂತ್ಕೊಂಡ್ರು ನಮ್ಮನ್ನ ನಂಬಿದವ್ರು ನಮ್ಮ ಜೊತೆ ಇರ್ತಾರಲ್ಲ, ಅವ್ರ ಜೊತೆಯಾಗಿ ನಾವು ನಿಲ್ಲಬೇಕು. ಅದೇ ಧೈರ್ಯ. ನೀವೆಲ್ಲ ನಿಮ್ಮ ಮಕ್ಕಳಿಗೆ ಸಹನೆ ಹೇಳ್ಕೊಡಿ, ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಒಳ್ಳೆ ಮಕ್ಕಳಾಗಿ ಬೆಳೆಸಿ. ಅವ್ರ ಜೀವನನೂ ಸುಖವಾಗಿರ್ತೈತೆ, ನಿಮ್ಮ ಜೀವನನೂ ಸುಖವಾಗಿರ್ತೈತೆ. ಕಾಲ್ ಚಕ್ರ ಹಿಂಗೆ ಇರಕ್ಕಿಲ್ಲ, ಬದಲಾಯ್ತಾ ಇರ್ತದೆ. ಸೇವಕ ಇದ್ದವನು ರಾಜ ಆಯ್ತಾನೆ. ಈಗ ನನ್ನೇ ನೋಡಿ, ನಾನು ಸೇವಕಳು, ಆದ್ರೆ ನನ್ನನ್ನ ಮಾರಾಣಿ ಮಾಡಕ್ಕೆ ನನ್ನ 3 ಹೆಣ್ಣೈಕ್ಳವೆ. ನನ್ನ 3 ಹೆಣ್ಣೈಕ್ಳು. ತುಂಬ ಖುಷಿ ಆಯಿತು. ದೇವಿಪುರ ಮಾದೇಪುರದಾಗ ನಮ್ಮ ಬಿಸ್ನೆಸ್ ಶುರು ಮಾಡಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು. ಮಾದೇವಪುರದಲ್ಲಂತೂ ಆಗಿಲ್ಲ. ಅಣ್ಣನ ಆಸೆನ ಈ ಊರಲ್ಲಿ ಮೊಳಕೆ ಹೊಡೆದಂಗೆ ಮಾಡಿದ್ರಿ ನೀವು. ಆದ್ರೂ ಅಣ್ಣನ ಪವರ್ ಇದ್ದಿದ್ಕೆ ನಿಮ್ಗೆ ಬಿರ್ನೆ ಲೈಸೆನ್ಸ್ ಸಿಕ್ಕಿದ್ದು. ಇಲ್ಲ ಅಂದ್ರೆ 108 ಪ್ರಶ್ನೆ ಕೇಳೋರು. ಹೌದೌದು, ಆ ಮಾತು ಒಪ್ಕೋಬೇಕಾದ್ರೆ ನಂದು ಹೊಸ ಕೆಲ್ಸಗಳಿವೆ. ಈ ಲೈಸೆನ್ಸ್ ಕೊಡಿಸ್ದಂಗೆ ಅದನ್ನು ಒಂದು ಸ್ವಲ್ಪ ಮಾಡ್ಕೊಟ್ಬಿಡಿ. ಮಾಡಮ್ಮ ಇನ್ನೂ ಮಾಡೋದು ಸ್ಯಾನೆ ಐತೆ. ನನ್ನನ್ನೇ ಮಾದೇಪುರಕ್ಕೆ ಕಾಲಿಡಕ್ ಬಿಡ್ಲಿಲ್ಲ ಆ ಹೆಂಗ್ಸು. ಇದನ್ನ ಹೆಂಗ್ ತಡಿತಾಳ ನಾನು ನೋಡ್ತೀನಿ. ಹೆಂಗ್ಸ
ಯಾವ ಹೆಂಗ್ಸು? ಅದೇ ಆ ಬಂಗಾರಮ್ಮ. ಆ ಬಂಗಾರಮ್ಮ ನಿಮ್ಗೆ ಗೊತ್ತಾ? ಅಯ್ಯೋ ಅವಳು ಯಾರಿಗ್ ಗೊತ್ತಿಲ್ಲಕ್ಕ. ಅವಳು ಏನ್ ಮಾಡಿದ್ಲು ಗೊತ್ತಾ? ಸೋಡಾ ಫ್ಯಾಕ್ಟರಿ ಅನ್ನೋ ಹೆಸರಿನಾಗೆ ಸಾರಾಯಿ ಉತ್ಪತ್ತಿ ಮಾಡ್ತೀನಿ. ವ್ಯವಸಾಯಕ್ಕಿಂತ ಲಾಭ ಬರೋ ಬಿಸ್ನೆಸ್. ಸುಮ್ಕೆ ಹೂವನ್ನಿ. ನಮ್ಮೂರ್ಗೂ ನಮ್ಮೂರವ್ರಿಗೂ ಇದು ಒಳ್ಳೇದಲ್ಲ. ದಯವಿಟ್ಟು ಈ ಮಾತು ನಿಲ್ಗೆ ನಿಲ್ಸಿ ಎಲ್ರು ಓಲ್ಡಿ. ನೀನಾಗಲ್ಲ ಅಂದ್ರುವೆ ನಾವು ಫ್ಯಾಕ್ಟರಿ ಕಟ್ಟದೆಯ. ಮುಚ್ಚಳ ಸಾಕು. ಅವಳ ತಾವ ಅಧಿಕಾರ ಇದೆ ಅನ್ಬಿಟ್ಟು ಅತಿಯಾಗಿ ಆಡ್ತಾ ಇದ್ದಾಳೆ. ಕಾಳಿ ಸಾಹೇಬ್ರೆ, ಅವಳ ಊರ್ನಾಗೆ ಅನುಮತಿ ಕೊಡ್ಲಿಲ್ಲ. ಆದ್ರೆ ಅವಳ ಊರ್ನವ್ರು ಬಂದು ನಿನ್ನಂಗದಲ್ಲಿ ಕುಡಿಬೇಕು. ಅದನ್ನ ಹೆಂಗ್ ತಡಿತಾಳ ನಾನ್ ನೋಡ್ತೀನಿ. ನಾಳೆ ನಾನೇನಾದ್ರೂ ಕಾಲೇಜಿಗೆ ಹೋದ್ರೆ ನನಗ್ ಸ್ವಾಗತನೇ ಬೇರೆ ಲೆವೆಲ್ಗೆ ಇರುತ್ತೆ ಅಕ್ಕ. ಈ ಸನ್ಮಾನ ನಾರ್ಮಲ್ ಆಗಿ ನಡೆದಿದ್ರೇನೆ ನನ್ನ ಹಿಡಿಯಕ್ ಆಗ್ತಿರ್ಲಿಲ್ಲ. ಅಂತದ್ರಲ್ಲಿ ಅವ್ವ ಮತ್ತೆ ಅಕ್ಕ ಸ್ಟೇಜ್ ಮೇಲೆ ಹೋಗಿ ವಾವ್, ಇದೊಂದು ಲೈಫ್ ಟೈಮ್ ಮೆಮೊರಿ ಅಕ್ಕ. ಥ್ಯಾಂಕ್ಸ್. ಏನ್ ಶಾಂತಕ್ಕ? ಅವತ್ತು ಇವಳು ಮನ್ಗೋಗಿ ಬರ್ತೀನಿ ಅಂತ ಹೇಳಕ್ ಬಂದಾಗ ನೀನ್ ನನ್ಗೆ ಹೇಳೋದ್ ಬೇಡ ಹೋಗು ಅಂತ ಕಟುವಾಗಿ ಮಾತಾಡ್ಬಿಟ್ಟಲ್ಲ, ಅದಕ್ಕೆ ಅದನ್ನ ಮನ್ಸ್ನಾಗೆ ಇಕ್ಕೊಂಬಿಟ್ಟವಳೆ. ಹೆಂಗ್ ಮಾತಾಡೋದು ಅಂತ ಹೊಸಿ ಅವಳಗ್ ದಿಗ್ಲು. ಅಯ್ಯೋ ಹೌದಾ ಶಾಂತಕ್ಕ? ಏನೂ ಇಲ್ಲವಾ, ಪುಟ್ಟಕ್ಕೆ ತಮಾಷೆ ಮಾಡ್ತಾವಳೆ. ನಿನ್ನ ಅವಳು ನಿಂಗೆ ಏನೋ ಕೊಡಕ್ ತಂದವಳೆ ಕಣವ. ಏನದು? ನಾನು ಏನೋ ಒಂದು ತಂದಿವ್ನಿ, ಆದ್ರೆ ಅದು ನಿನಗಿಷ್ಟ ಆಯ್ತದೋ ಇಲ್ವೋ ಅಂತ. ಅದೇನ್ ಕೊಡು ಶಾಂತವ್ವ, ಕೊಡಕ್ಕಿನ ಮುಂಚೆನೆ ಇಷ್ಟ ಆಯ್ತದೋ ಇಲ್ವೋ ಅಂತ ಅಂತಿದ್ಯಲ್ಲ. ಶಾಂತಕ್ಕ, ಏನದು? ಓಪನ್ ಮಾಡಿ ನೋಡಕ್ಕ. ಎಲ್ಲನೂ ಸಮಯಕ್ಕೆ ಸರಿಯಾಗಿ ಮಾಡೋಳು. ಟೇಮ್ ಯಾರಿಗೂ ಕಾಯಕ್ಕಿಲ್ಲ. ನೀನುವೇ ಹಂಗೆಯ. ಅದಕ್ಕೆ ಕೈ ಗಡಿಯಾರ ಕೊಡಮ್ಮ ಅಂತ ತಕೊಂಬಂದೆ. ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು ಶಾಂತಕ್ಕ. ಆದ್ರೆ ಇದು ತುಂಬಾ ದುಬಾರಿ ಇದ್ದಂಗಿದೆಯಲ್ಲ. ಹಂಗೇನಿಲ್ಲವಾ? ಹೊಸಿ ದುಬಾರಿನೆಯ. ಕೂಡಿಕ್ಕಿದ ಕಾಸೆಲ್ಲ ಸೇರ್ಸ್ಕೊಂಡು ತಂದವಳೆ. ಶಾಂತಕ್ಕ ಯಾಕಿದೆಲ್ಲ? ನೀನು ಸುಮ್ನೆ ಒಂದ್ ಕಡ್ಲೆ ಮಿಠಾಯಿ ಕೊಟ್ಟಿದ್ರು ನಡೆಯೋದು. ಇದನ್ನ ತಗೊಂಡೋಗಿ ವಾಪಸ್ ಕೊಟ್ಟು. ಹಂಗ ಅನ್ಬೇಡವಾ, ಸ್ಯಾನೆ ಆಸೆಯಿಂದ ತಕೊಂಬಂದೇನಿ. ಮಡುಕೋ. ಮದ್ವೆ ಆಗಿ ವಸ್ತ್ರಾಗೆ ಯಾವ್ರ ತವ ಮಗು ಬೇಕಂತ ಬೇಡ್ಕತ್ತಿದ್ದೆ. ಈಗ ಆ ಕೊರಗೆ ಇಲ್ಲ ನಂಗೆ. ಈ ಮೂವರುವೆ ನನ್ ಮಕ್ಕಳಿದ್ದಂಗೆ. ನನ್ ಮಗಳಿಗೆ ಕೊಡಿಸ್ತೆ ಅನ್ನೋ ಖುಷಿನ ಕಿತ್ಕಬೇಡವಾ, ಮಡುಕು. ಶಾಂತಕ್ಕ, ಅವತ್ತು ನೀ ನನ್ನ ಮ್ಯಾಕೆ ಕೋಪ ಮಾಡ್ಕೊಂಡಾಗ ದಿಗ್ಲಾಗಿತ್ತು. ಇನ್ ಯಾವತ್ತು ನೀನಂತಾವ ಮಾತಾಡಕಿಲ್ವೇನೋ ಅಂತ. ಪುಟ್ಟಕ್ಕನ ಮಕ್ಕಳು ಎಲ್ಲ ಸಂಚಿಕೆಗಳನ್ನ ಸಂಪೂರ್ಣ ಉಚಿತವಾಗಿ ನೋಡಿ ಕೇವಲ ZEE5 ನಲ್ಲಿ.